ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS ಪರೀಕ್ಷೆಯ 2011ರಲ್ಲಿ ನಡೆದಿರತಕ್ಕಂಥ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವೇನಾದರೂ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಾವುಗಳು NMMS ಪರೀಕ್ಷೆಗೆ SS ಮತ್ತು ಸೈನ್ಸಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಹಾಕ್ತಿದ್ದೀವಿ. ಅವೆಲ್ಲ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ, ಅವುಗಳನ್ನ ಸಹಿತ ನೋಡಿ. 8ನೇ ತರಗತಿಯಲ್ಲಿ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಸಹಿತ ಹಾಕ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡಿ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ಸೊ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಖಂಡಿತವಾಗಿ ತಮಗಾಗಿ ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಸೊ ಇವತ್ತು ಶುರು ಮಾಡೋಣ. 2011 ನವೆಂಬರಿನಲ್ಲಿ ನಡೆದಿರ್ತಕ್ಕಂಥ 8ನೇ ತರಗತಿಯ NMMSನಲ್ಲಿ ವಿಜ್ಞಾನ ವಿಷಯದ ಪ್ರಶ್ನೆ ಮತ್ತು ಉತ್ತರಗಳನ್ನು. ಪ್ರಶ್ನೆ 1, ಭೌತಶಾಸ್ತ್ರ ವಿಭಾಗದಿಂದ ವಜ್ರಕ್ಕೆ ಅದ್ವಿತೀಯ ಪ್ರಕಾರ ಹೊಳಪಿರಲು ಕಾರಣ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೂರ್ಯೋದಯಕ್ಕೂ ಮುನ್ನ ಮತ್ತು ಸೂರ್ಯಾಸ್ತದ ನಂತರ ಸೂರ್ಯ ಗೋಚರಿಸುವುದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ವಕ್ರೀಭವನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಂದು ಬಲ್ಬು 1500 ಜೌಲ್ಗಳಷ್ಟು ವಿದ್ಯುತ್ ಶಕ್ತಿಯನ್ನು 15 ಸೆಕೆಂಡುಗಳ ಕಾಲ ಬಳಸಿದರೆ ಅದರ ಸಾಮರ್ಥ್ಯ ಏನು ಅಂತ ಕೇಳಿದ್ದಾರೆ. 100 ವ್ಯಾಟ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜೌಲ್ ಮತ್ತು ವೇಗ ಇವೆರಡರ ಸಂಖ್ಯಾ ಮೌಲ್ಯ ಸಮವಾಗಿರೋದು ಅಂತ ಕೇಳಿದ್ದಾರೆ. ನೇರ ಚಲನೆಯಲ್ಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ದೊಡ್ಡ ವಿಪರ್ಯವನ್ನ ತೋರಿಸದ ಇಂಗ್ಲಿಷ್ ದೊಡ್ಡಕ್ಷರಗಳ ಗುಂಪು ಕೇಳಿದ್ದಾರೆ. ಸೊ 5ರಲ್ಲಿ 3ನೇದು AWBX ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಗಂಟೆಯ ದೇಹದ ಉಷ್ಣತೆ 113 ಡಿಗ್ರಿ ಫ್ಯಾರನೀಟ್ ಕೆಲ್ವಿನ್ ಪದ್ಧತಿಯಲ್ಲಿ ಈ ಉಷ್ಣತೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ 318 ಕೆಲ್ವಿನ್ ಅಂತಕ್ಕಂಥದ್ದು ಸರಿ ಉತ್ತರ. ಈ ಕೆಳಗಿನವುಗಳಲ್ಲಿ ಕಾಂತ ವಸ್ತುಗಳ ಅನುವಾದವನ್ನು ಪುಷ್ಟೀಕರಿಸುವ ಆಯ್ಕೆ ಕೇಳಿದ್ದಾರೆ. 7ರಲ್ಲಿ 3ನೇ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇರೋದು. ತ್ರಿಜ್ಯ R ಇರುವ ವೃತ್ತದಲ್ಲಿ ಒಂದು ಕಾಯ ವೃತ್ತಾಕಾರದ ಚಲನೆಯಲ್ಲಿ ಅರ್ಧ ವೃತ್ತವನ್ನು ಪರಿಧಿಯ ಮೇಲೆ ಕ್ರಮಿಸಿದಾಗ ಚಲಿಸಿದ ದೂರ ಹಾಗೂ ಸ್ಥಾನಪಲ್ಲಟಗಳ ಅನುಪಾತ ಕೇಳಿದ್ದಾರೆ. ಸೊ π/2 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೋಹನ್ ನೇರವಾಗಿ 30 ಮೀಟರ್ ದೂರ ಉತ್ತರ ದಿಕ್ಕಿಗೆ ನಡೆದು ನಂತರ ದಕ್ಷಿಣ ದಿಕ್ಕಿನ ಕಡೆಗೆ ನೇರವಾಗಿ 40 ಮೀಟರ್ ದೂರ ಕ್ರಮಿಸಿ ನಿಲ್ತಾನೆ. ಹಾಗಾದ್ರೆ ಆತನ ಸ್ಥಾನಪಲ್ಲಟ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು 50 ಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಘರ್ಷಣೆ ಕಡಿಮೆಯಾಗುವುದಂತೆ ಈ ಕೆಳಗಿನ ಚಲನೆಗಳಲ್ಲಿ ಸರಿಯಾದ ಆಯ್ಕೆ ಕೇಳಿದ್ದಾರೆ. ನಿಚ್ಚಲ, ಜಾರುವ ಮತ್ತು ಉರುಳುವ ಅಂತಕ್ಕಂಥದ್ದು ರೈಟ್ ಆನ್ಸರ್. 11ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಸಮೀಕರಣವಲ್ಲ ಅಂತ ಕೇಳಿದ್ದಾರೆ. ಸೊ 11ನೇ ಪ್ರಶ್ನೆಯಲ್ಲಿ ಆಯ್ಕೆ 2 A = V+U/T ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 12, ಒಂದು ಗರಿಷ್ಠ ಕನಿಷ್ಠ ತಾಪಮಾಪಕದಲ್ಲಿ ಪಾದರಸದ ಮಟ್ಟ ಕಡಿಮೆ ಆದಾಗ ಸೂಚಕ ಕೆಳಗೆ ಇಳಿಯದಿರಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಪಾದರಸದ ಮೇಲ್ಮೈ ಪೀನವಾಗಿರೋದು ಅನ್ನೋದು ಸರಿ ಉತ್ತರ. ಕ್ಯಾಲ್ಸಿಯಂ ಕಾರ್ಬೋರೇಟ್ನ ಅನುರಾಶಿ ಕೇಳಿದ್ದಾರೆ. ಸೊ ಆಪ್ಷನ್ 3 100 ಗ್ರಾಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. 4, 5, 6 ಅಥವಾ 7 ವೇಲೆನ್ಸ್ ಎಲೆಕ್ಟ್ರಾನ್ಗಳುಳ್ಳ ಧಾತುಗಳಿಗೆ ಸಾಮಾನ್ಯವಾಗಿರುವ ಗುಣ ಕೇಳಿದ್ದಾರೆ. ಅದರಲ್ಲಿ ಅಲೋಹ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಲೋಹಗಳು ಸಾಮಾನ್ಯವಾಗಿ ವರ್ತಿಸದೇ ಇರುವ ಆಮ್ಲ ಕೇಳಿದ್ದಾರೆ. ಕಾರ್ಬನಿಕ್ ಆಮ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರದರ್ಶಕ ಪಟ್ಟಿಯಲ್ಲಿ ಇರುವ ತಾಮ್ರದ ಗೊಂಬೆಯೊಂದು ಅದರ ಹೊಳಪನ್ನು ಕಳೆದುಕೊಳ್ಳಲು ಕಾರಣ ಇರುವ ಉಂಟಾಗುವ ವಸ್ತು ಕೇಳಿದ್ದಾರೆ. ಇದರಲ್ಲಿ ಆಕ್ಸೈಡ್ಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಜಲೀಕೃತ ಲವಣಕ್ಕೆ ಉದಾಹರಣೆ ಏನು ಕೇಳಿದ್ದಾರೆ. ಅದರಲ್ಲಿ ಕಬ್ಬಿಣದ ಸಲ್ಫೇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚರ ಸಂಯೋಗ ಸಾಮರ್ಥ್ಯವನ್ನು ಹೊಂದಿರುವ ಧಾತು ಯಾವುದೆಂದರೆ ಅಂತ ಕೇಳಿದ್ದಾರೆ. ಯಾವುದೂ ಅಲ್ಲ, ಪ್ರಶ್ನೆ ತಪ್ಪಿದೆ. ಪರಮಾಣುವಿಗೆ ಕಾಂತೀಯ ಮಹತ್ವವಿರುವುದು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸಮವಾದ ಧನ ಮತ್ತು ಋಣ ವಿದ್ಯುತ್ ಅಂಶ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ತಾಪಮಾಪಕ 0 ಡಿಗ್ರಿ ಸೆಂಟಿಗ್ರೇಡ್ ಇರುವ ಮಂಜುಗಡ್ಡೆಯುಳ್ಳ ಬೀಕರ್ನಲ್ಲಿ ಇಡಲಾಗಿದೆ. ಬೀಕರ ನಿಧಾನವಾಗಿ ಕಾಯಿಸದೆ ಕೆಲಕಾಲ ತಾಪಮಾಪಕದಲ್ಲಿ ತಾಪ ಹೆಚ್ಚಾಗದಿರುವುದು ಕಂಡು ಬಂದಿದೆ. ಏಕೆಂದರೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಉಷ್ಣ 0 ಡಿಗ್ರಿನಲ್ಲಿರುವ ಮಂಜುಗಡ್ಡೆಯಿಂದ 0 ಡಿಗ್ರಿನಲ್ಲಿರುವ ನೀರಿಗೆ ಅಂತಕ್ಕಂಥ ಆಯ್ಕೆ ಸರಿ ಇತ್ತು. ವಿಲೀನ ಪ್ರಕ್ರಿಯೆ ರಹಿತವಾಗಿ ಮಿಶ್ರಣ ಉಂಟಾಗುವಾಗ ಶಕ್ತಿ ಹೀರಿಕೊಳ್ಳೋದಿಲ್ಲ ಅಥವಾ ಬಿಡುಗಡೆ ಆಗೋದಿಲ್ಲ. ಏಕೆಂದರೆ ಅಂತ ಕೇಳಿದರೆ ಮಿಶ್ರಣದ ಕಣಗಳ ನಡುವೆ ಅಂತರ್ಕ್ರಿಯೆ ಇರೋದಿಲ್ಲ. ಇಲೆಕ್ಟ್ರೋ ಬಂಧನದ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಅದನ್ನು ಅಯಾನಿಕ್ ಬಂಧ ಅಂತ ಕರೀತಾರೆ. ಆಮ್ಲ ನಿರೋಧಕ ಎಂದರೇನು ಅಂತ ಕೇಳಿದ್ದಾರೆ. ಇದರಲ್ಲಿ ಪ್ರತ್ಯಾಮ್ಲೀಯ ಸಂಯುಕ್ತಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೆಗರ್ ಅನ್ನ ಏಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ 24ರಲ್ಲಿ ಫಸ್ಟ್ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಗಟ್ಟೋದು ಅಂತಕ್ಕಂಥದ್ದು ರೈಟ್ ಆನ್ಸರ್.
ಜೀವಶಾಸ್ತ್ರ ವಿಭಾಗದ ಪ್ರಶ್ನೆಗಳನ್ನು ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಭಾಗ ಇದೆ. ವರ್ಣತಂತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರೋಟೀನ್ಗಳ ಉತ್ಪಾದನೆ, ಸಂಗ್ರಹಣೆ ಮತ್ತು ಸಾಗಾಣಿಕೆಯಲ್ಲಿ ನೆರವಾಗುವ ಕನಕದಂಗ ಯಾವುದು? ಇದರಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇದು ಇಂಪಾರ್ಟೆಂಟ್ ಇತ್ತು, ಕ್ವಶನ್ಸ್ ಬಹಳ ಸರಿ ಬಂದದ. ಬಾಷ್ಪೀಕರಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ರು. ಫ್ಲೋಯ ಮೂಲಕ ಆಹಾರದ ಸಾಗಾಣಿಕೆ ಬೆಳವಣಿಗೆ ನಡೀತದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ತೆಂಗು ಅಂತಕ್ಕಂಥದ್ದು ರೈಟ್ ಆನ್ಸರ್. ಜೀವಗಳಲ್ಲಿನ ಬೆಳವಣಿಗೆ ಪ್ರಕ್ರಿಯೆಯು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ 29ರಲ್ಲಿ ಆಂತರಿಕ ಮತ್ತು ಅಪರಾವರ್ತ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಾನವನ ಹೃದಯದ ಸ್ನಾಯುಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಸರಬರಾಜು ಮಾಡತಕ್ಕಂಥ ರಕ್ತನಾಳಗಳು ಯಾವ ಅಂತ ಕೇಳಿದ್ದಾರೆ. ಕರೋನರಿ ಅಪಧಮನಿಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. 31 ಸಸ್ಯಗಳು ಅಂತ ಕೇಳಿದ್ದಾರೆ. ಇದರಲ್ಲಿ ಹಗಲಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಇರುಳಿನಲ್ಲಿ ಆಮ್ಲಜನಕ ಹೀರ್ತಾವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಯಾವುದೇ ಜೀರ್ಣಕಾರಿ ಕಿಣ್ವ ಹೊಂದಿರದ ಮೆದುಸಿನ ಎಮಲ್ಸೀಕರಣದಲ್ಲಿ ಸಹಾಯ ಮಾಡುವ ಪಿತ್ತರಸ ಜೀರ್ಣರಸ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಪಿತ್ತರಸ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಾನವನ ದೇಹದ ಅತಿ ಕಠಿಣ ವಸ್ತು ಕೇಳಿದ್ದಾರೆ. 33ರಲ್ಲಿ ಎನಾಮೆಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಹಸಿರು ಸಸ್ಯಗಳು ಆಹಾರದ ವಿಧಾನವನ್ನು ಸಸ್ಯ ಸಂಪೂರ್ಣ ವಿಧಾನ ಅಂತ ಹೇಳ್ಬೋದು, ಏಕೆ ಅಂತ ಕೇಳಿದ್ದಾರೆ. ಸೊ 34ರಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ನಿರಯುವ ಕಚ್ಚಾ ವಸ್ತುಗಳಿಂದ ಸಾವಯವ ವಸ್ತುಗಳು ತಯಾರಾಗ್ತವೆ ಅಂತಕ್ಕಂಥದ್ದು ಸರಿ ಉತ್ತರ. ಶೈವಲ ಮತ್ತು ಅದರ ಹೊಂದಾಣಿಕೆ ಆಗ್ತಕ್ಕಂಥ ಉದಾಹರಣೆಯನ್ನು ಕೇಳಿದ್ರು. 35ರಲ್ಲಿ ಆಪ್ಷನ್ 2 ಇದೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ವರ್ಗೀಕರಣದ ಮಜಲುಗಳನ್ನು ಕೇಳಿದ್ರು. ಸೊ 36ರಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳ 2011ರಲ್ಲಿ ಇರ್ತಕ್ಕಂಥ ಸೈನ್ಸ್ನಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ಸ್ವಲ್ಪ ಹಿಂದಿನ ಕ್ವಶನ್ಸ್ಗಳನ್ನು ಪ್ರಿಪರೇಷನ್ ಮಾಡಿ, ಯಾಕಂದರೆ ಖಂಡಿತವಾಗಿ ಇದ್ರ ಬೆನಿಫಿಟ್ ತಮ್ಮೆಲ್ಲರಿಗೂ ಕೂಡ ಆಗ್ತದೆ. ಸೊ ನೆಕ್ಸ್ಟ್ ವಿಡಿಯೋಗಳನ್ನು ಸಹಿತ ಲೈನಪ್ಪಲ್ಲಿ ಮಾಡಿದ್ದೀವಿ. ಎಲ್ಲ ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಸೊ ಮತ್ತೆ ನಾನು ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಹಿಂದಿನ ವಿಡಿಯೋಗಳನ್ನು ತಪ್ಪದೆ ನೋಡಬೇಕು. ವಿಡಿಯೋಗಳನ್ನು ನೋಡೋದ್ರ ಜೊತೆಗೆ ದಯಮಾಡಿ ಅವುಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಅವುಗಳನ್ನು ನೀವು ಹಂಚಿಕೊಳ್ಬೇಕು. ಎಷ್ಟು ವ್ಯೂಸ್ಗಳು ಬರ್ತವೆ, ಎಷ್ಟು ಶೇರ್ಸ್ಗಳು ಬರ್ತವೆ, ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಆಗ್ತದೆ. ನಿಮ್ಮ ವ್ಯೂಸು ಮತ್ತು ನಿಮ್ಮ ಶೇರ್ಗಳು ಇರಲಿಲ್ಲ ಅಂದರೆ ನಮಗೆ ಅಷ್ಟೊಂದು ಮೋಟಿವೇಶನ್ ಇನ್ಸ್ಪೈರ್ ಆಗೋದಿಲ್ಲ ಅಂತ ಹೇಳ್ತಾ